ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗೋಲ್ಮಾಲ್ ಯಾವ ಹಂತಕ್ಕೆ ನಡೆಯುತ್ತೆ ಅಂದರೆ ಇಲ್ಲೊಬ್ಬ ಯೋಜನೆ ಬಿಲ್ ಪಡಿಬೇಕು ಅಂತ ಹೇಳಿ ಅವಳಾಗಿರುವ ಕತೆ. ಒಬ್ಬ ಪುರುಷ ಮಹಿಳೆಯ ವೇಷದಲ್ಲಿ ಹಣವನ್ನು ಪಡೆದುಕೊಂಡಿದ್ದಾನೆ. ಗೋಲ್ಮಾಲ್ನ ಪರಮೋಚ್ಚ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಇಂಥ ಗೋಲ್ಮಾಲ್ ಎಲ್ಲೂ ಕೂಡ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಅನ್ಸುತ್ತೆ. ಬಾಗಲಕೋಟೆ ಅದಕ್ಕೆ ಸಾಕ್ಷಿಯಾಗಿ ಅವಳಲ್ಲ ಅವನು ಅಂತ ಹೇಳಿ ಒಂದು ಸಿನಿಮಾ ನೋಡಿದ್ವಿ ನಾವು. ಅವನಲ್ಲ ಅವಳು ಅಂತ. ಇಲ್ಲಿ ಕೂಡ ಅಷ್ಟೇ, ಅವನು ಅವಳಾದ ಕತೆ. ಕೇವಲ ಬಿಲ್ ಪಡಿಲಿಕ್ಕೆ, ಗೋಲ್ಮಾಲ್ ಮಾಡಲಿಕ್ಕೆ. ಒಬ್ಬ ಪುರುಷ ಮಹಿಳೆಯ ಸೀರೆ ಹುಟ್ಟು ಮಹಿಳೆಯ ರೀತಿಯಲ್ಲಿ ರೆಡಿಯಾಗಿ ಫೋಟೋ ತೆಗೆಸ್ಕೊಂಡು ಅದನ್ನು ಅಪ್ಲೋಡ್ ಮಾಡಿ ಬಿಲ್ ತೆಗೆದುಕೊಳ್ಳಿಕ್ಕೆ ನೋಡಿದ್ದಾನೆ. ಇಂಥ ಖತರ್ನಾಕ್ ಐಡಿಯಾ ಮಾಡಿರುವಂಥ ವ್ಯಕ್ತಿ ಬಾಗಲಕೋಟೆಯ ಚಿಕ್ಕನಾಳ ಗ್ರಾಮದ ವ್ಯಕ್ತಿ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಕ್ರಮ ಮಾಡಲಿಕ್ಕೆ ಇಂಥ ವೇಷ ಇದೆ. ಇಳಕಲ್ ತಾಲೂಕಿನಲ್ಲಿ ಬರುವಂಥ ಹುನಗುಂದ ತಾಲೂಕರು, ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಚಿಕ್ಕನಾಳ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಮಂಗಳಮ್ಮ ಎಂಬ ಹೆಸರಿನಲ್ಲಿ ಫೋಟೋ ಅಪ್ಲೋಡ್ ಆಗಿದೆ. ಮಂಗಳಮ್ಮ ಈ ಒಂದೇ ಒಂದು ಫೋಟೋ 3 ಕಡೆಗಳಲ್ಲಿ ಅಪ್ಲೋಡ್ ಆಗಿದೆ. ಅಂಗನವಾಡಿ ಕೆಲಸಕ್ಕೂ ಬೇರೆ ಹೆಸರಲ್ಲಿ ಫೋಟೋ ಅಪ್ಲೋಡ್ ಆಗಿದೆ. ನೋಡ್ತಾ ಇದ್ದೀರಿ. ಈ ಫೋಟೋ ಯಾವುದೋ ಕಾಮಿಡಿಗೋಸ್ಕರ ಬಳಸಿಕೊಂಡಿದ್ದಲ್ಲ. ಒಬ್ಬ ಪುರುಷ ಹೆಣ್ಣು ಮಗಳ ರೀತಿಯಲ್ಲಿ ಫೋಟೋ ಹಾಕ್ಕೊಂಡು ಅದನ್ನೇ ಅಪ್ಲೋಡ್ ಮಾಡಿ ಬಿಲ್ ಅಪಟಾಯಿಸಿರುವಂಥ ಕತೆ ಇದು. ಈ ಬ್ರೇನ್ಸ್ ಎಲ್ಲ ಇಂಡಿಯಾದಲ್ಲಿ ಹೆಂಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ನಿಜಕ್ಕೂ ಗಾಬರಿ ಆಗುತ್ತೆ. ಈ ಬ್ರೇನ್ಗಳನ್ನು ಒಳ್ಳೆ ಕೆಲಸಗಳಿಗೆ ಉಪಯೋಗ ಮಾಡ್ಕೊಂಡಿದ್ರೆ ದೇಶಕ್ಕೆ ಒಳ್ಳೆಯದಾಗ್ತಿತ್ತು. ದೇಶ ಬಿಟ್ಬಿಡಿ, ಅವನ ಮನೆ ಅವನ ಕುಟುಂಬಕ್ಕೂ ಒಳ್ಳೆಯದಾಗ್ತಿತ್ತು. ಈ ಖತರ್ನಾಕ್ ಐಡಿಯಾಗಳನ್ನು ಕೆಟ್ಟ ಕೆಲಸಕ್ಕೆ ಯೂಸ್ ಮಾಡೋದು ಯಾವಾಗಲೂ. ನೋಡಿ, ಇಲ್ಲಿ ಬಿಲ್ ಪಾವತಿ ಮಾಡಬೇಕು, ಉದ್ಯೋಗ ಖಾತ್ರಿಯಲ್ಲಿ ದುಡ್ಡು ಪಡಿಬೇಕು ಅಂತ ಹೇಳಿದ್ರೆ ಸೀರೆ ಉಟ್ಕೊಂಡು ಮಂಗಳಮ್ಮ ಅಂತ ಹೆಸರಿನಲ್ಲಿ ಫೋಟೋ ಅಪ್ಲೋಡ್ ಮಾಡಿಬಿಟ್ಟಿದ್ದಾನೆ. ಅದರಿಂದ ದುಡ್ಡು ಪಡಿಬೇಕು ಅಂತ ನೋಡಿದ್ದಾನೆ. ಈ ಫೋಟೋ ಯಾಕೋ ಸರಿ ಹೋಗ್ತಾ ಇಲ್ವಲ್ಲ ಅಂತ ಚೆಕ್ ಮಾಡಿದ್ರೆ ಅದು ಮಂಗಳಮ್ಮ ಅಲ್ಲ, ಇವನು ಬೇರೆ ರೀತಿಯಲ್ಲಿ ಇದ್ದಾನೆ. ಹೀಗಾಗಿ ಅವಳಾದ ಕತೆ ಇದು. ಕೇವಲ ಬಿಲ್ಲಿಗೋಸ್ಕರ ಉದ್ಯೋಗ ಖಾತ್ರಿ ಬಿಲ್ಲನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಮಹಿಳೆ ವೇಷದಲ್ಲಿ ಫೋಟೋ ಅಪ್ಲೋಡ್ ಮಾಡಿ ಯಾಮಾರಿಸ್ಲಿಕ್ಕೆ ಹೋಗಿದ್ದಾನೆ. ಇದನ್ನು ನೋಡಿದಂಥವ್ರು ಕೆಲವರು ಗಾಬರಿ ಆಗಿಬಿಟ್ಟಿದ್ದಾರೆ. ಈ ವಿಷಯ ಈ ಸದ್ಯಕ್ಕಂತೂ ಬಾಗಲಕೋಟೆಯಲ್ಲಿ ಸಾಕಷ್ಟು ವೈರಲ್ ಆಗಿದೆ. ಕ್ರಮ ತೆಗೆದುಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿಯ CEO ಅಥವಾ ಹುನಗುಂದ ತಾಲೂಕು ಪಂಚಾಯಿತಿಯ EO ಯಾವ ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಸರ್ಕಾರದ ಹಣವನ್ನು ಲಪಟಾಯಿಸೋದು ಒಂದು ಕಲೆ, ಆದರೆ ಆ ಕಲೆಯನ್ನು ಎಷ್ಟರ ಮಟ್ಟಿಗೆ ಕರಗತ ಮಾಡ್ಕೊಂಡಿದ್ದಾನೆ ಈ ವ್ಯಕ್ತಿ ಅಂತ. ಕೇವಲ ಈ ಫೋಟೋ ಒಂದು ಬಿಲ್ಗೋಸ್ಕರ ಅಪ್ಲೋಡ್ ಆಗಿಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದಾನೆ. ಅಂಗನವಾಡಿಗೂ ಕೂಡ ಅದೇ ಫೋಟೋ, ಮತ್ತೊಂದಕ್ಕೂ ಅದೇ ಫೋಟೋ. ಹೀಗೆ ಫೋಟೋ ಅಪ್ಲೋಡ್ ಮಾಡ್ಕೊಂಡು ತಾನು ಒಬ್ಬ ಕೂಲಿ ಕಾರ್ಮಿಕಳು, ನಾನು ಮಂಗಮ್ಮ ಅಂಥೇಳಿ ಸರ್ಕಾರವನ್ನು ಮಂಗ ಮಾಡಲಿಕ್ಕೆ ಹೊರಟಿದ್ದ ಇವನು. ಆದರೆ ಇದೀಗ ಈ ಮಂಗನಾಟ ಬಯಲಾಗಿದೆ. ಮಂಗನಾಟ ಮಾಡಿದಂಥ ವ್ಯಕ್ತಿ ಯಾರು, ಅವನ ಮುಖ ತೆಗೆದ್ರೆ ಗೊತ್ತಾಗುತ್ತೆ, ಅಥವಾ ಅಟ್ಲೀಸ್ಟ್ ಆ ಚಿಕ್ಕನಾಳ ಗ್ರಾಮಕ್ಕೆ ಹೋದರೆ ಇವನು ಯಾರು ಅಂತ ಗೊತ್ತಾಗುತ್ತೆ. ಅಂಥವನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ. ಸರ್ಕಾರಿ ಹಣ ಲಪಟಾಯಿಸೋದು, ಲೂಟಿ ಮಾಡೋದು ಇದು ನಿಲ್ಲಬೇಕಾಗಿದೆ. ಇಂಥವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು. ಅಲ್ಲಿನ ಜಿಲ್ಲಾ ಪಂಚಾಯತ್ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ನೋಡಬೇಕಾಗಿದೆ.